ಒಟ್ಟಿಗೆ ಕಿಚ್ಬಿಡೋನು. ನಮ್ಮ ಜಿಲ್ಲೆದವ್ರು ಒಬ್ಬರು ಪ್ರತಿನಿಧಿ ಆದ ನಮ್ಗೆ ಖುಷಿ ಅಲ್ಲ, ನಮ್ಗೆ ಇನ್ನೂ ಅಷ್ಟು ಅಭಿವೃದ್ಧಿ ಕೆಲಸ ಆಗ್ತಾವೆ. ಈಗ 2 ಸ್ಥಾನದ ಸರ್ ನಮ್ಮ ಜಿಲ್ಲೆಗೆ 2 ಉಳಿತಾವ, ಒಂದೇ ಬರುತ್ತೆ. ಅದು ಬರ್ತಿಲ್ಲರಪ್ಪ, ಅದು ಕಾಂಗ್ರೆಸ್ನವ್ರು ಬರ್ತಾರೆ, ನನಗೇನು ಗೊತ್ತಾ. ನಮ್ಮವರೊಬ್ಬರು ಉಪಮುಖ್ಯಮಂತ್ರಿ ಆಗ್ತಾರಂದ್ರೆ ಸ್ವಾಗತ ಮಾಡ್ತೀನಿ. ಅವ್ರಿಗೂ ಒಳ್ಳೆಯ ಭವಿಷ್ಯದಂದ್ರೆ ಮುಂದೆ ಮುಖ್ಯಮಂತ್ರಿ ಆಗಲಿ. ಯಾರು ನಾವೇನು ಹೊಟ್ಟೆ ಕಿಚ್ಬಿಡುವಂಥ ವ್ಯಕ್ತಿ ಅಲ್ಲ ನಾವು. ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಲ್ಲಿ ಇಳಿದ ನಂತರ ಮುಂದಿನ 2028 ವಿಧಾನಸಭಾ ಎಲೆಕ್ಷನಲ್ಲಿ ಯಾರು ಕುರುಬು ಓಟು ಮೇಲೆ ಸೀಮಿತರಾಗಿದ್ರು, ಯಾರು ಅವ್ರ ಮತಗಳಿಂದ ಆಯ್ಕೆ ಆಗ್ತಾ ಇದ್ರು, ಅವ್ರಿಗೆಲ್ಲ ಈ ಬಾರಿ ಇಫೆಕ್ಟ್ ಆಗುತ್ತಾ ಅಂತ? 100ಕ್ಕೆ 100 ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಸಮುದಾಯದಲ್ಲಿ ಪ್ರೀತಿ ಈಗ ಒಂದು ಇವತ್ತಾದರೂ ಆ ಸಮುದಾಯದಲ್ಲಿ ಸಿದ್ದರಾಮಯ್ಯನವರೇ ಯಾವುದೇ ರೀತಿಯ ಇದು ಇರಲಾರ್ದು, ವಿರೋಧ ಇರಲಾರ್ದಂಥ ನಾಯಕರು ಯಾರಪ್ಪ ಅಂದರೆ ಸಿದ್ದರಾಮಯ್ಯ. ಸಹಜವಾಗಿ ಆ ಸಮುದಾಯಕ್ಕೆ ನೋವಾಗೋದು ಸಹಜ, ಹಾಲಮತ ಸಮಾಜಕ್ಕೆ ನೋವಾಗ್ತದೆ. ಅದರ ಸಿಟ್ಟನ್ನು ಸೇಡನ್ನು 28ರಲ್ಲಿ ಆ ಸಮುದಾಯ ಈ ರಾಜ್ಯದಲ್ಲಿ ಡೆಫಿನೆಟ್ಲಿ ಅಷ್ಟೇ ಅಲ್ಲ, ಹಿಂದುಳಿದ ದಲಿತರು ಸಹಿತ ಈಗೇನು BJP ಏನು ಕಾಂಗ್ರೆಸ್ ಕ್ಷೇತ್ರ ಓಟುಗಳ ಬ್ಯಾಂಕ್ ಇತ್ತು, ಯಾವುದಾವುದೋ ಕಾರಣಗಳಿಂದ ಕಾಂಗ್ರೆಸ್ಗೆ ಹೋಗಿತ್ತು, ಅದೆಲ್ಲ ವಾಪಸ್ಸು ಕಾಂಗ್ರೆಸ್ ವಿರೋಧಿ ದಳ ಯಾವುದೋ ಸ್ಟ್ರಾಂಗ್ ಇರ್ತೈತೆ ಅವತ್ತು JCB ಸ್ಟ್ರಾಂಗ್ ಇರ್ತೈತೋ BJP ಸ್ಟ್ರಾಂಗ್ ಇರ್ತೈತೋ ಈಗ ಹೇಳೋಕ್ಕಾಗೋದಿಲ್ಲ 2 ವರ್ಷದ ನಂತರ. ಆದರೆ ಅದ್ರ ವಿರೋಧಿ ಅಲ್ಲೇ ಇದ್ದೇ ಇರ್ತದೆ. ಅವ್ರಿಗೆ ಲಾಭ ಆಗುತ್ತೆ, ಅವ್ರಿಗೆ ಲಾಭ 100% ಆಗ್ತದೆ. ಹಾಲು ಮತದವ್ರಿಗೆ ಒಂದು ರೀತಿ ಅಪಮಾನ ಆಗಿದೆ. ಯಾವುದೇ ಕಾರಣ ಇಲ್ಲಾರ್ದ ತೆಗೆದ್ರಲ್ಲ, ಸುಮ್ಮನೆ ಸಿದ್ದರಾಮಯ್ಯನವರು ಸಾಕಷ್ಟು ಸಲ ಹೇಳ್ಯಾರೆ ಯಾವುದೇ ಒಪ್ಪಂದಾಗಿಲ್ಲ, ನಾವೆಲ್ಲನೂ ಎಲ್ಲ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂದಾಗೂ ತೆಗೆದಾರಂದ್ರೆ. ಮತ್ತು ರಾಹುಲ್ ಗಾಂಧಿ ಜಿಗಿದು ಮಾತಾಡ್ತಾರೆ, ನಾ ಹಿಂದುಳಿದವ್ರು ದಲಿತರು ಕ್ರಿಕೆಟ್ನಾಗಿಲ್ಲ, ಹಿಂದುಳಿದವ್ರು ದಲಿತರು ಒಲಿಂಪಿಕ್ದಾಗಿಲ್ಲ, ಹಿಂದುಳಿದ ಚಂದ್ರಯಾನಕ್ಕೆ ಹೋಗಿಲ್ಲ. ಈಗ ಯಾರು ಹಿಂದುಳಿದವ್ರನ್ನ ತೆಗೆದಲ್ಲ ಅವ್ನು ರಾಹುಲ್ ಗಾಂಧಿ. ಹೀಗಾಗಿ ಏನಾಗೈತೆ, ಹಿಂದುಳಿದ ದಲಿತ ವರ್ಗಕ್ಕೆ ಒಂದು ಅಪಮಾನ ಮಾಡ್ದಂಗೆ ಮಾಡ್ಯಾರ. ಇದರ ಪರಿಣಾಮ 2028 ಚುನಾವಣೆಯಲ್ಲಿ DK ಶಿವಕುಮಾರ್ ಏನು ಲಗ ಹೊಡೆದ್ರು, ನಮ್ಮ ಉತ್ತರ ಕನ್ನಡದಾಗ ಅವ್ರದ್ದೇನು ನಡೀದಿಲ್ಲ. ಅವ್ರದ್ದೇನು ನಡೀದು ಹಳ್ಳಿ ಮೈಸೂರು ಭಾಗದಾಗ, ಅಲ್ಲಿ ಅವರಿಗೆ ಕುಮಾರಸ್ವಾಮಿ ಅವರಿಗೆ ಟಗ್ ಆಫ್ ವಾರ್ ಆಗ್ತದೆ. ಉತ್ತರ ಕರ್ನಾಟಕದಾಗ ಕಾಂಗ್ರೆಸ್ ಥರ ಸಿದ್ದರಾಮಯ್ಯನವರು ಅವ್ರ ಮೇಲೆ ಭಾರಿ ಒತ್ತಡ ಹಾಕಿ ಇವತ್ತು ಒಬ್ಬ ಹಿಂದುಳಿದ ನಾಯಕನ ಒಂದು ಬಕ್ರೀದ್ ದಿವಸ ಬಲಿ ಕೊಟ್ಟಿದ್ದಾರೆ. ಇದು ಭಾಳ ದೊಡ್ಡ ಕಾಂಗ್ರೆಸ್ಸಿಗೆ ಮುಂದಿನ ದಿವಸಗಳಲ್ಲಿ ಸಿದ್ದರಾಮಯ್ಯನವರ ಇವತ್ತೇನು ಬಕ್ರೀದ್ ದಿವಸನೇ ಅವರ ಬಲಿ ತೊಗೊಂಡಿದ್ದು, ಮುಂದಿನ 28 ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಎಲ್ಲ ಹಿಂದುಳಿದ ದಲಿತ ಏನು ವರ್ಗಗಳದಾವೆ ಅವ್ರು ಕೂಡಿ ಕಾಂಗ್ರೆಸ್ಸನ್ನು ಬಲಿ ತೊಗೋತಾರೆ. ಇವತ್ತು ಸಿದ್ದರಾಮಯ್ಯನವರು ಭಾಳ ಅತಿರೇಕ ಮಾಡಿದ್ದು. ಈ ಮುಸ್ಲಿಂ ತುಷ್ಟೀಕರಣ ಅನ್ನೋಂಥದ್ದು ಅತಿ ಆಯ್ತು. ಮಮತಾ ಬ್ಯಾನರ್ಜಿ ಬಿಟ್ಟರೆ ಈ ದೇಶದಲ್ಲಿ ಸಿದ್ದರಾಮಯ್ಯ ಅತಿಯಾಗಿ ಇವತ್ತು ಮುಸ್ಲಿಮರನ್ನ ತುಷ್ಟೀಕರಣ ಮಾಡೋದು, ಹಿಂದುಳಿದವ್ರನ್ನೂ ನೋಡಲಿಲ್ಲ, ದಲಿತರನ್ನೂ ನೋಡಲಿಲ್ಲ, ಮತ್ತು ದೇಶದ ರಾಜಕಾರಣ ಮಾಡಿದ್ರು. ಈ ಅವಧಿಯಲ್ಲಿ ನಾವೆಲ್ಲ ವಿಧಾನಸಭೆಯಲ್ಲಿ ಹೇಳಿದ್ದೆ, ಮೊದಲಿನ ಸಿದ್ದರಾಮಯ್ಯ ನೀವು ಇಲ್ಲ ಅಂತ ಹೇಳಿ. ಅದರಿಂದ ಏನಾಯಿತು, ಎಲ್ಲರ ಅನುಕಂಪ ಕಳ್ಕೊಂಡ್ರು. ಇವತ್ತು ನೋಡ್ರಿ, ಒಬ್ಬ ಮುಸ್ಲಿಮರೇ ಒಂದು ಸಂಘಟನೆದವರೇ ಅವರ ಮುಖ್ಯಮಂತ್ರಿ ಹುದ್ದೆ ಅಂತ ಖಾಲಿ ಮಾಡಿಸಿದ್ದಕ್ಕೆ ಒಬ್ಬರ ಪ್ರತಿಭಟನೆ ಮಾಡ್ಯಾರ. ಒಬ್ಬ ಮೌಲ್ವಿ ಇವತ್ತೇನಾರೇ ಇದು ಕಾಂಗ್ರೆಸ್ ಮಾಡಿದ ತಪ್ಪಂತ ಹೇಳ್ಯಾರ. ಅಂದರೆ ಸಿದ್ದರಾಮಯ್ಯ ಇವರು ಪೂರ್ತಿ ಮುಸ್ಲಿಮರಿಗಾಗಿ ಕಾರ್ಯಕ್ರಮ ಮಾಡೇ ಮಾಡಿದ್ರು ಕೊಟ್ಟೆ ಕೊನೆಗೆ ವಿಜಯೋತ್ಸವ ಮಾಡ್ತಾರೆ. ಅಂದರೆ ಅದಕ್ಕೆ ನಾವು ಯಾವಾಗಲೂ ನಾವು ನೆನೆಸೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ. ಅವ್ರು ಅವಾಗ ಹೇಳಿಬಿಟ್ಟಾರೆ, ಇವ್ರು ಎಂದೂ ಈ ದೇಶಕ್ಕೆ ಹಿಂದೂಗಳಿಗೆ ಇವರು ಸಹೋದರ ತಿಳ್ಕೋದಿಲ್ಲ, ದೇಶಕ್ಕೆ ನಿಷ್ಠೆ ಇರೋದಿಲ್ಲ.